ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಬಸವಕಲ್ಯಾಣ ತಾಲೂಕಿನ ಖಾನಾಪುರ ಕೆ ಪ್ರದೇಶದಲ್ಲಿ ಪಡಿತರ ಅಕ್ಕಿಯಲ್ಲಿ ನಡೆದಿರುವ ಪ್ರಮುಖ ಹಗರಣ ಬೆಳಕಿಗೆ ಬಂದಿದೆ. ಬಡವರಿಗಾಗಿ ಮೀಸಲಾದ ಸರ್ಕಾರಿ ಪಡಿತರ ಅಕ್ಕಿಯನ್ನು ರಹಸ್ಯವಾಗಿ ಮತ್ತು ಅಕ್ರಮವಾಗಿ ಸಂಗ್ರಹಿಸಿ ನಂತರ ಬೇರೆಡೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲಾಗುತ್ತಿದೆ ಎಂದು ತಿಳಿದು ಬಂದಿದೆ. ಕೆಆರ್ಎಸ್ ಪಕ್ಷದ ಸಂಗೇಶ್ ಈ ವಿಷಯವನ್ನ ಮೊದಲು ಆಹಾರ ನಿರೀಕ್ಷಕರಿಗೆ ವರದಿಯನ್ನ ಮಾಡಿದ್ರು. ಕೆಲವು ವ್ಯಕ್ತಿಗಳು ಪಡಿತರ ಅಕ್ಕಿಯನ್ನು ದುರುಪಯೋಗಪಡಿಸುವ ಮೂಲಕ ದೊಡ್ಡ ಪ್ರಮಾಣದ ಅಕ್ರಮ ವ್ಯವಹಾರ ನಡೆಸುತ್ತಿದ್ದಾರೆ ಎಂದು ಅವರು ಹೇಳಿದರು. ದೂರು ಸ್ವೀಕರಿಸಿದ ಆಹಾರ ಇಲಾಖೆ ತಂಡವು ತಕ್ಷಣವೇ ಕಾರ್ಯಪ್ರವೃತ್ತರಾಗಿ ಅಕ್ರಮ ಗೋದಾಮಿನ ಮೇಲೆ ದಾಳಿ ನಡೆಸಿತು. ಮೂಲಗಳ ಪ್ರಕಾರ ಈ ಪಡಿತರ ಅಕ್ಕಿ ಸಾಮಾನ್ಯ ಬಡ ಜನರನ್ನು ತಲುಪಬೇಕಿತ್ತು. ಆದರೆ ಮಧ್ಯೆ ಕೆಲವರು ಕಮಿಷನ್ ಮತ್ತು ಹಣಕ್ಕಾಗಿ ಅದನ್ನು ಕಪ್ಪು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುತ್ತಿದ್ದಾರೆ. ಅಧಿಕಾರಿಗಳು ಈಗ ಕಾನೂನು ಕ್ರಮಗಳನ್ನು ಪ್ರಾರಂಭಿಸಿದ್ದಾರೆ ಮತ್ತು ಹೊಣೆಗಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ವಿದ್ಯಾಸಾಗರ್, RJ32 ಕನ್ನಡ ನ್ಯೂಸ್, ಬಸವ ಕಲ್ಯಾಣ. ನನ್ನ ಹೆಸರು ಸಂಗೇಶ್ ಬಿರಾದರ್, KRS ಪಾರ್ಟಿಯ ಸೈನಿಕ. ಇವತ್ತು ನಾವು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನಲ್ಲಿ ಅಡತ್ ಬಜಾರದಿಂದ ಹಿಡ್ಕೊಂಡು ಏನು ಅಕ್ಕಿ ನ್ಯಾಯಬೆಲೆ ಅಂಗಡಿಯ ಅಕ್ಕಿ ಏನು ಬಡವರಿಗೆ ಹೋಗಿರುವಂತ ಅಕ್ಕಿಗಳು ಅಕ್ರಮವಾಗಿ ಸಾಗಾಟ ಮಾಡ್ತಾ ಇತ್ತು. ಅಡತ್ ಬಜಾರಿಂದ ಗಾಡಿ ಚೇಂಜ್ ಮಾಡ್ಕೊಂಡು ಬಂದು ಆ ಗಾಡಿ ಯಾವ ತರ ಬರ್ತಾ ಇತ್ತು ಅಂತ ನೋಡ್ಕೊಂಡು ಖಾನಾಪುರ ಕೆ ಎಂಬ ಗ್ರಾಮಕ್ಕೆ ಬಂದಿತ್ತು. ಆ ಗಾಡಿ ಆ ಗೋದಾಮದಲ್ಲಿ ಬಂದಿತ್ತು. ಇಲ್ಲಿ ನೋಡಿ, ಪ್ರತಿಯೊಂದು ಎಲ್ಲ ಅಕ್ಕಿಗಳು ಇದ್ದಾವೆ, ಎಲ್ಲ ಇದರಲ್ಲಿ ಅಕ್ಕಿಗಳು ಇದ್ದಾವೆ. ಅಂದ್ರೆ KRS ಪಾರ್ಟಿ ಪ್ರಾಮಾಣಿಕವಾಗಿ ಏನ್ ಕೆಲಸ ಮಾಡ್ತಾ ಇದೆ ಅಂದ್ರೆ, ಫುಡ್ ಇನ್ಸ್ಪೆಕ್ಟರ್ಗಳು ಕೆಲಸ ಮಾಡೋ ಕೆಲಸ KRS ಪಾರ್ಟಿ ಸೈನಿಕ ಕೆಲಸ ಮಾಡ್ತಾ ಇದೆ. ಅಂದ್ರೆ ಗೌರ್ಮೆಂಟ್ ಅಧಿಕಾರಿಗಳು ದುಡ್ಡು ತೊಗೊಂಡು ಸಂಬಳ ತೊಗೊಂಡು ಮನೆಯಲ್ಲಿರೋ ಅಧಿಕಾರಿಗಳ ಕೆಲಸ KRS ಪಾರ್ಟಿ ಸೈನಿಕ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದೆ. ಫುಡ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದ್ರೆ ಫುಡ್ ಇನ್ಸ್ಪೆಕ್ಟರ್ ಸ್ವಿಚ್ ಆಫ್ ಮಾಡ್ಕೊಂಡು ಬಿಡ್ತಾ ಇದ್ದಾರೆ. ಅಕ್ರಮ ಅಕ್ಕಿ ನಡೀತಾ ಇದೆ ಸರ್ ಹಿಂಗಂತ ಹೇಳಿದ್ರು. ನಮಗೆ ಎಷ್ಟು ನಮ್ಮ ಜೀವ ಬೆದರಿಕೆ, ನಮ್ದು ಇಂಥ ಫುಡ್ ಹಿಡಿಯುವಾಗ, ಇಂಥ ಅಕ್ಕಿ ಹಿಡಿಯುವಾಗ ನಮ್ಮ ಜೀವನೂ ಹೋಗುತ್ತೆ. ನಮ್ಮ ಜೀವ ಪಣಕ್ಕಿಟ್ಟು ಇವತ್ತು KRS ಪಾರ್ಟಿ ಇಷ್ಟೊಂದು ಸೈನಿಕರು ಬಂದು ಈ ಅಕ್ಕಿ ಮರಳು ದಂಧೆ ಇದು ಎಲ್ಲಿ ಹೋಗ್ತಾ ಇತ್ತು, ಇದು ಅಕ್ಕಿ ಅಕ್ರಮವಾಗಿ ಎಲ್ಲಿಗೆ ಹೋಗ್ತಾ ಇತ್ತು ಅಂದ್ರೆ ಅಂಥದ್ದೆಲ್ಲ ತಡೆಗಟ್ತಾ ಇದ್ದೀವಿ. ನೋಡಿ, ಇನ್ನು ಮುಂದಿನ ದಿನಗಳಲ್ಲಿ ಅಕ್ರಮವಾಗಿ ಎಲ್ಲೆಲ್ಲಿ ನಡೀತಾ ಇದೆ, ಬಸವ ಕಲ್ಯಾಣ ಸುತ್ತಮುತ್ತ ಎಲ್ಲೆಲ್ಲಿ ಅಕ್ರಮ ನಡೀತದೆ ಅಲ್ಲಲ್ಲಿ KRS ಪಾರ್ಟಿ ಸೈನಿಕರು ಇರ್ತೀವಂತ ನಾವು ಇಲ್ಲಿ ಅಕ್ರಮ ಕೆಲಸ ಮಾಡೋರಿಗೆ ನಾವು ಹೇಳ್ತಾ ಇದ್ದೀವಿ. ನನ್ನ ಎರಡು ಮಾತು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಫುಡ್ ಇನ್ಸ್ಪೆಕ್ಟರ್ ಬಂದರೆ ಪ್ರಾಮಾಣಿಕವಾಗಿ ಇಲ್ಲಿ ನೋಡಿ ಎಷ್ಟು ಚೀಲಗಳಿದ್ದಾವೆ, ಅವು ಪ್ರಾಮಾಣಿಕವಾಗಿ ಇವರು ಕೆಲಸ ಮಾಡಬೇಕೆಂದು ನಾನು ಪ್ರಾಮಾಣಿಕವಾಗಿ ಹೇಳಿಸಿ, ಎಷ್ಟು ಸರ್ಕಾರದ ಎಷ್ಟು ಅಕ್ಕಿಗಳಿದ್ದಾವೆ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆಂದು ನಾನು ಕೇಳ್ಕೊತಾ ಇದ್ದೀನಿ. ಅವ್ರು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳ ಫುಡ್ ಇನ್ಸ್ಪೆಕ್ಟರ್ ಮೇಲೆ ನಾವು ಹೋರಾಟ ಮಾಡಿ, ಸುಮ್ಮನೆ ಇಲ್ಲ, ಫುಡ್ ಇನ್ಸ್ಪೆಕ್ಟರ್ ಮೇಲೆ ಹೋರಾಟ ಮಾಡಿ ನಾವು ಕಾನೂನು ಕ್ರಮ ತೆಗೆದುಕೊಳ್ಳಕ್ಕೆ ಹೇಳ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.